ನೂರು ವರ್ಷಗಟ್ಲೆ ಮುದುಕಿ ಎಷ್ಟು ಪ್ರೀತಿ ಇರ್ತಾವ ನೋಡ್ರಿಲ್ಲ. ಮೊನ್ನೆ ಒಂದು ಮುದುಕಿ ಅಂದ ಹೋಟೆಲ್ಗೆ ಹೋಗ್ಯಾವ, ವಯಸ್ಸಾಗ್ಯದ ಹೋಟೆಲ್ಗೆ ಹೋಗ್ಯಾರ. ಹೋಗಿ ಅಂದ ಮುದುಕಂದ 2 ಊಟ ಕೊಡಪ್ಪ ಅಂದ. ಸರಿ ಆಯ್ತು ಹತ್ಕೊಂಡು ಸಪ್ಲೈರ್ ತಂದಿಂದ ಊಟ ಇಟ್ಟ. ವಯಸ್ಸು ಹಣ್ಣಾಗ್ಯಾವ್ರಿ 2 ಮುದುಕಿ ಹೋಟೆಲ್ಗೆ ಹೋಗ್ಯಾವ. 2 ಊಟ ತಂದಿಟ್ಟು ಬಳಕೆಂದ ಪಾಪ ಮುದುಕ ಊಟ ಮಾಡಕತ್ತು. ಇದು ಮುದುಕಿ ಅಂದ ಸುಮ್ಮ ಕೂತದ್ರ ಮಾರಿ ನೋಡ್ಕೊತ. ಅವ ಸಪ್ಲೈಯರ್ ಅಂದ, ಅಜ್ಜಿ ಅವರು ಉಣ್ಣಾಕತ್ತಾರ, ನೀವು ಊಟ ಮಾಡ್ರಿ. ಇಲ್ಲಪ್ಪ ಅವಂದ ಆಗುತ್ತಾನ ಉಣಲ್ಲ ನೋಡ್ರಿ. ಹಣ್ಣಾಗೆ ತಲೆ ಅಳಿಗಾಡ್ಲಕತ್ತ. ಗಂಡ ಉಣೋದಕ್ಕಿಂತ ಮೊದಲಂದ ಉಣಬಾರ್ದು ನೋಡ್ರಿ. ಈಗ ಹಂಗ ಏನ್ರಿ ಪಾಪ ಮುದುಕಿಗಂತ ನಾವು ಸಪ್ಲೈಯರ್ ಅಜ್ಜಿ ಪಾಪ ಈಗ ಆಯ್ತು ನಿಮ್ಮ ಯಜಮಾನ್ರು ಉಣ್ಣಾಕತ್ತಾರಲ್ಲ, ಈಗ ಊಟ ಮಾಡ್ರಿ ನೀವು. ಇಲ್ಲಪ್ಪ ಅವ್ರದ್ದು ಆದ ಬಳಕ ಉಣ್ತೇನೆ. ಅವಂದು ಸಪ್ಲೈಯರ ಏನಪ್ಪ ಎಷ್ಟು ಪ್ರೀತಿ ಇಟ್ಟು ಹಣ್ಣಾಗ್ಯಾವ ಮುದುಕಿ ಆಗ್ಯಾವ, ವಯಸ್ಸಾಗ್ಯದ ಖರೆ ಎಷ್ಟು ಪ್ರೀತಿ ನೋಡಿ ಗಂಡನ ಮ್ಯಾಲ. ಏನ್ರಿ ಗಂಡ ಉಣೋದಕ್ಕಿಂತ ಮೊದಲು ಉಣಬಾರ್ದ ತಂದು ಅದಕ್ಕೆ ಇನ್ನ ಎಷ್ಟು ಪ್ರೀತಿ ಇಟ್ಟಿದಜ್ಜಿ, ಗಂಡ ಉಳ್ಳಾರದ ಉಣೋದಕ್ಕಿಂತ ಮೊದಲು ನೀವು ಉಣಂಗಿಲ್ಲೇನು? ಅಯ್ಯ ಹಂಗೇನಿಲ್ಲಪ್ಪ, ಹಲ್ಲಿನ ಸಟ್ಟು ಒಂದೇ ಅದ. ಹಲ್ಲಿನ ಸಟ್ಟು ಒಂದೇ ಅದ. ಅವ ಉಂಡು ಅದನ್ನ ತೊಳೆದು ಕೊಟ್ಟು ಬಳಕೆ ಇಕ್ಕಿ ಹಾಕೊಂಡು ಉಣಾಕಿ ನೋಡ್ರಿ ಅವ್ರದ್ದು ಎಷ್ಟು ಪ್ರೀತಿ ಅಷ್ಟು ಹಣ್ಣಾಗ್ಯಾವ. ಎಷ್ಟು ಪ್ರೀತಿಯಾರ ನೋಡ್ರಿ ಅವರು. ಅಟ್ಟು ಹಣ್ಣಾಗ್ಯಾವ. 2 ಮುದುಕಿ ಬಾಯಾಗ ಹಲ್ಲಿಲ್ಲ. ಆದ್ರೂ ಅವ ಸಪ್ಲೈಯರ್ ಅಂತ ಅಜ್ಜಿ ಅವ್ರು ಉಣ್ಣಾಕತ್ತಾರ, ನೀನು ಊಟ ಮಾಡು. ಇಲ್ಲಪ್ಪ ಅವ್ರದ್ದಾದ ಬಳಕ ಉಣ್ತೀನಿ. ಅಜ್ಜಿ ಗಂಡು ಉಣಕ್ಕಿಂತ ಮೊದಲು ಉಣಂಗಿಲ್ಲೇನು? ಹಂಗೇನು ಇಲ್ಲಪ್ಪ, ಅಲ್ಲಿನ ಸಟ್ಟು ಒಂದೇ ಅದ. ಏನ್ರಿ ನೋಡಿ ಇಬ್ಬರು ನಡ್ಬರ್ಕ್ ಒಂದೇ ಸಟ್ಟು ಮಾಡಿಸ್ಯಾವು. ಅವಂದಾದ ಬಳಕ ಅದನ್ನ ತೊಳೆದು ಕೊಟ್ಟನ ಈಕೆ ಬಾಯಾಗ ಹಾಕೊಂಡು ಉಣಾಕಿ. ಎಷ್ಟು ಪ್ರೀತಿ. ಪುಣ್ಯ ದಂಪತಿಗಳ ಗರ್ಭದೊಳಗ ನೀ ಹುಟ್ಟಬೇಕು ಒತ್ತುಕೊಂಡಂದು ಹೇಳ್ದ. ಆಯ್ತು ಒತ್ತುಕೊಂಡ ಪಾಪ ಪಾರ್ವತಿಯನ್ನ ನಿನ್ನಿನ ವಿಷಯದಿಂದ ಬಂದ್ಲು. ಇಡೀ ಬ್ರಹ್ಮಾಂಡವನ್ನೇ ಸುತ್ತಾಗ್ಲಕತ್ಲು. ಎಲ್ಲಾ ಕಡೆ ಕೂಡ ತಿರುಗಾಡ್ತಾಳೆ, ನೋಡ್ತಾಳೆ. ಎಲ್ಲಾದ್ರೂ ಕೂಡ ಅಂತ ಪುಣ್ಯ ಜೀವಿಗಳದಾರೇನು? ಎಲ್ಲಾ ಕಡೆಯಿಂದ ತಿರುಗಿತಾ ಎಲ್ಲಿನೂ ಕೂಡ ಅಂತ ಪುಣ್ಯ ದಂಪತಿಗಳೇ ಸಿಗಲಿಲ್ಲ ನೋಡ್ರಿ ಭೂಮಿ ಮೇಲೆ. ಯಾರಿಗೆ? ಪಾರ್ವತಿ. ಧರ್ಮವಂತ ಜೀವಿಗಳೇ ಸಿಗಲಿಲ್ಲ. ಯಾರಿದ್ರು ಕೂಡ ಒಂದಿಲ್ಲ ಒಂದು ಪಾಪ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಒಂದಿಲ್ಲ ಒಂದ್ರದೊಳಗೆ ಏನೋ ಅಂದ ದಂಪತಿಗಳಾಗಿರ್ತಕ್ಕಂಥವ್ರು, ಒಂದಿಲ್ಲ ಒಂದ್ರದೊಳಗಂದ ಹೆಂಗೆಂಗೋ ಇರ್ತಕ್ಕಂಥ ದಂಪತಿಗಳಿಗೆ ಸಿಗ್ತಿದ್ರೆ ಬರ್ತಾಗಿ. ಆದ್ರ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಪರಮಾತ್ಮ ಹೆಂಗೆ ಹೇಳೇನಲ್ಲ, ಏನ್ ಮಾಡ್ಬೇಕು ನೀನಂದ ಸದಾಕಾಲ ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ಧ್ಯಾನ ಮಾಡ್ತಾರ, ದಾನ ಧರ್ಮಾದಿಗಳನ್ನ ಮಾಡ್ತಾರ, ಅಂತ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಹುಟ್ಟು ಹೊತ್ತುಕೊಂಡಂತ ಮಾತ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ, ಅವಾಗಿಂದ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಅಂತ ದಂಪತಿಗಳ ಮನೆತನವನ್ನ ಹುಡುಕ್ಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಯಾವಾಗಿಂದ ಹುಡುಕ್ತಾಗಿರ್ತಕ್ಕಂಥ ಪ್ರಸಂಗದ ಒಳಗ ಕೊನೆಯದಾಗಿ ಎಲ್ಲಿ ಸಿಕ್ಕರು ಹೊತ್ತುಕೊಂಡದ ಕೇಳಿದ್ರೆ, ಇವತ್ತದ ನಮ್ಮ ನೆರೆ ರಾಜ್ಯ ಆಗದೆ. ಆದ್ರೆ ಮೊದಲಿಂದ ಇದೇ ನಿಮ್ಮ ಇಂಡಿ ತಾಲೂಕಿನೊಳಗೇನೆ ಇತ್ತು. ಏನ್ರಿ ಇಂಡಿ ತಾಲೂಕಿತ್ತು. ಈಗಿಂದ ಅದು ಜತ್ತು ತಾಲೂಕು ಹತ್ತುಕೊಂಡು ನನಗೆ ಒಬ್ರು ಮೊನ್ನೆ ಫೋನ್ ಹಚ್ಚಿ ಹೇಳಿದ್ರು ನನಗೆ. ಏನ್ರಿ ಅದು ಜತ್ತು ತಾಲೂಕ. ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗ ಏನ್ರಿ ಜತ್ತು ತಾಲೂಕಿನೊಳಗೆ ಬರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಬಹಳ ಸಣ್ಣ ಊರ. ಅಂತ ಯಾವ ಉಮರಾಣಿ ಅಂತಕ್ಕಂಥ ಗ್ರಾಮದೊಳಗ ತಾಯಿ ಎಲ್ಲಾ ಕಡೆನೂ ಕೂಡ ಸಂಚಾರ ಮಾಡ್ಕೊತ ಬರ್ತಾಳೆ. ಒಂದೇ ರಾಜ್ಯ, ಒಂದೇ ಊರ, ಒಂದೇ ದೇಶ ಎತ್ತಿಕೊಂಡಲ್ಲ, ಎಲ್ಲಾ ಕಡೆನೂ ಕೂಡ ತಿರುಗ್ತಾ ಬಂದು ಕೊನೆಯದಾಗಿ ಅಂದ್ರೆ ಇಲ್ಲೇ ನಮ್ಮ ಏನ್ರಿ ಜತ್ತು ತಾಲೂಕಿನೊಳಗಿರ್ತಕ್ಕಂಥ ಉಮರಾಣಿ ಅನ್ನತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಅಂತ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗ ಏನ್ರಿ ಪಂಚಾಡ್ರ ಮನಿತನ. ಕಲ್ಪನೆ ಇರಲಿ ಮಗ, ಪಂಚಾಡ್ರ ಮನಿತನ. ಆದ್ರ ನಿಜವಾಗ್ಲೂ ಕೂಡ ಏನ್ರಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪುರಾಣ ಬರೀತಾರ. ಯಾಕಂದ್ರೆ ನಾವು 2 ಪುರಾಣಗಳು ನೋಡಿ ನಾವು ಹೇಳ್ಬೇಕಾಗ್ತದೆ. ಒಂದು ಪುರಾಣದ ಒಳಗ ಯಾವ ಜಂಗಮನ ಮನಿತನದೊಳಗೆ ಹುಡ್ತಾರ ತಗೊಂಡು ಒಂದು ಪುರಾಣದ ಬರೀತಾರ. ಆದ್ರ ಇನ್ನೊಂದು ಪುರಾಣದ ಒಳಗಿಂದ ಪಂಚಾಡ್ರ ಮನಿತನದೊಳಗಿಂದ ಅನಂತರಾಯ ಮತ್ತು ಸಿರಸಮ್ಮ ತಿಕೊಂಡನಂತ ದಂಪತಿಗಳದಾರೆ. ಯಾವಾಗಿಂದ ಆ ದಂಪತಿಗಳು ಹೆಂಗದಾರ ಹತ್ತುಕೊಂಡ ಕೇಳಿದ್ರೆ, ಪಾರ್ವತಿ ಇದನ್ನೆಲ್ಲವನ್ನು ಕೂಡ ನೋಡಕತ್ತಾರೆ. ಅವರು ಕಳಿತಕ್ಕಂಥ ಜೀವನವನ್ನ, ಅನಂತರಾಯ ಮತ್ತು ಸಿರಸಮ್ಮರ ಬದುಕನ್ನ, ಇದು ಎಲ್ಲವನ್ನು ಕೂಡ ನೋಡ್ಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಪರಮಾತ್ಮ ಹೇಳಿದ್ನಲ್ಲ ಏನತ್ತ ನೋಡು, ಎಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಜನ್ಮ ತಾಳ್ಬೇಕಂತಂದ್ರೆ ಸದಾಕಾಲ ನನ್ನ ಧ್ಯಾನ, ನನ್ನ ಆರಾಧನೆ,
ಏನ್ರಿ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗ ನೀನು ಹುಟ್ಟಬೇಕು ಅಂತಕೊಂಡಂತದನ್ನ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ ಆ ಪದ್ಧತಿ ಇಲ್ಲಿ ನೋಡಕತ್ತಾಳ ಪಾರ್ವತಿ. ಯಾರ ಮನೆತಂದಾಗ? ಪಂಚಾಳ್ರ ಮನೆತನದೊಳಗ. ಯಾವಾಗಿಂದ ಪಂಚಾಳ್ರ ಮನೆತನದೊಳಗಿಂದ ನೋಡ್ಲಿಕ್ಕತ್ತಾಳೆ. ಅನಂತರಾಯ ಮತ್ತು ಶಿರ್ಸಮ್ಮ ಇವರು ಈರುವರು ಕೂಡ ಹೆಂಗದಾರ ಕೂಡ ಕೇಳಿದ್ರೆ ಇವರು ಕೂಡ 12ನೇ ಶತಮಾನದೊಳಗಿರ್ತಕ್ಕಂಥ ಬಸವಣ್ಣನವರ ಪರಿಕಲ್ಪನೆ ಅವರಿಗಿತ್ತು ನೋಡ್ರಿ. ಅವತ್ತಿನ ದಿನಮಾನದೊಳಗ ಬಸವಣ್ಣನವರ ವಚನ ಸಾಹಿತ್ಯ ಏನ್ರಿ, ಬಸವಣ್ಣನವರ ಅನುಭವ ಮಂಟಪ, ಅಲ್ಲಿ ನಡೀತಕ್ಕಂಥ ಬರ್ತಕ್ಕಂಥ ಶರಣರು ಆದ್ರೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು ಒತ್ತುಕೊಂಡ ಕೇಳಿದ್ರೆ ಅವ್ರ ಪಂಚಾಳ್ರ ಮನೆತನದೊಳಗಿದ್ರು ಅನಂತರಾಯ ಮತ್ತು ಶಿರಸಮ್ಮ ಇವರು ಎಂಥವ್ರು ಒತ್ತುಕೊಂಡ ಕೇಳಿದ್ರೆ ಬಸವಣ್ಣನವರ ಶರಣರ ಜೀವನ ಕಳೆದಂಗ ಇವ್ರ ಜೀವನ ಕಳೀಲಿಕ್ಕತ್ತಿದ್ರು. ಕಲ್ಪನೆ ಇರಲಿ, ಶರಣರು ಯಾವ ಮಾರ್ಗದೊಳಗೆ ನಡೀಲಿಕ್ಕತ್ತಾರಲ್ಲ, ಕಲ್ಯಾಣದಾಗ ಹೆಂಗ ನಡೀತಿದ್ರಿ ಅವ್ರಿ? ಜೇಡರ ದಾಶಿಮಾರಿ ಅಂತ ಹೇಳ್ತಾರಲ್ಲ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾರಣ ರಾಮನಾಥ. ಏನ್ರಿ ನೋಡವ್ರು ಹೆಂಗ್ ಹೇಳ್ತಾರೆ ಇದನ್ನ, ಜೇಡರ ದಾಶಿಮಾರಿ ಹೇಳ್ತಕ್ಕಂಥ ಮಾತಿದು. ಇದು ಯಾವಾಗ ಬಸವಣ್ಣನವರಿಗಿಂತ ಪೂರ್ವದೊಳಗೆ ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು ಯಾರು? ಜೇಡರ ದಾಶಿಮಾರರು. ಸತಿಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತ ಕೇಳಿದ್ರೆ ಜೇಡರ ದಾಶಿಮಾರಿ ಅಂತ ಹೇಳ್ತಾರೆ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾರಣ ರಾಮನಾಥ. ಅಂದ್ರ ಅವ್ರು ಹೇಳ್ತಕ್ಕಂಥ ಪದ್ಧತಿ ಏನು ಒತ್ತುಕೊಂಡು ಕೇಳಿದ್ರೆ ಗಂಡ ಹೆಂಡತಿ ಈರುವರು ಕೂಡ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಇನ್ನೊಂದು ಮಾತನ್ನ ಹೇಳ್ತಾರೆ, ಯಾವುದನ್ನ ಗಂಡ ಹೆಂಡತಿಯ ಮನಸ್ಸನ್ನು ತಗೊಂಡು ಒಂದಾಗಿರ್ಬೇಕು. ಅಂದಾಗ ಮಾತ್ರ ಅದಕ್ಕೆ ಸಂಸಾರ ತಗೊಂಡು ಕರೀತಾರೆ, ಅಂದಾಗ ಮಾತ್ರ ಅದಕ್ಕೆ ದಂಪತಿಗಳ ತಗೊಂಡು ಕರೀತಾರೆ. ಇಲ್ಲ ಇದ್ರೆ ದಂಪತಿಗಳ ತಗೊಂಡು ಕರೆಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಗಂಡ ಹೆಂಡತಿ ಮನಸ್ಸನ್ನು ತಗೊಂಡು ಒಂದಿರ್ಬೇಕು. ನಿನ್ನೆ ನೀವೆಲ್ಲ ನಮ್ಮ ಮೆರವಣಿಗೆ ಮಾಡ್ಕೋತ ಬರುವಾಗ ಹೆಣ್ಮಕ್ಳನ್ನ ಮಲ್ಲಯ್ಯನ ಪದ ಹಾಡ್ತಿದ್ರಿ. ಆ ಮಲ್ಲಯ್ಯನ ಪದ್ದಾಗ ಒಂದು ನುಡಿ ಬರ್ತದ, ಹಾಡ್ತಿರಿಲ್ಲ ನೀವು? ಏನಂತ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ತಾರಲ್ಲ. ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರು ಅವ್ರು ಏನಂತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ. ಅಂದ್ರೆ ನಿಮ್ಮ ಮನೆ ದೀಪನ ಹಚ್ಚೋದು ಬೇಕಾಗಿಲ್ಲ. ಯಾರ ಮನೆತನದೊಳಗೆ ಗಂಡ ಹೆಂಡತಿ ಮನಸ್ಸನ್ನು ತಗೊಂಡು ಒಂದಾಗಿರ್ತದೋ ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಏನ್ರಿ ಒಮ್ಮೆ ಗಂಡ ಸಿಟ್ಟಿಗೆ ಬಂದಂದ್ರೆ ಹೆಂಡತಿ ಗಪ್ಪಾಗಿರ್ಬೇಕು, ಒಮ್ಮೆ ಹೆಂಡತಿ ಸಿಟ್ಟಿಗೆ ಬಂದ ಗಂಡನು ಕೂಡ ಗಪ್ಪಾಗಿರ್ಬೇಕು. ಹೌದಲ್ರಿ? ಅಂದ್ರೆ ಸಂಸಾರ ನಡೀತಾವ. ನೀವು ಬರೀ ಅಂದ ಏನಾದ್ರು ಯಾಕ ಅಂದ್ರೆ 10 ನೋಡಿ ಮನೆ ಬೆಂಕಿ. ಹೌದಲ್ರಿ? ಮನ್ಯಾಗ ಜಗಳ ಎದಕ್ಕೆ ಬರ್ತದ ತಗೊಂಡು ಕೇಳಿದ್ರೆ ಗಂಡ ಹೆಂಡತಿಗೆ ಏನ್ರಿ, ಗಂಡ ಒಂದು ಮಾತು ಹೇಳುವಾಗ ಹೆಂಡತಿ ಎದುರು ವಾದಿಸ್ಲಕತ್ರ ಜಗಳ ಬರ್ತಾವಿಲ್ರಿ? ಗಂಡ ಎದುರು ಒಂದ್ ವೇಳೆ ಅಂದ್ರೆ ಹೆಂಡತಿ ಅಂದ್ರೆ ಸಿಟ್ಟಿಗೆ ಬಂದಾಗ ಗಂಡ ಎದುರು ವಾದಿಸ್ಲಕತ್ತನಂದ್ರು ಸಿಟ್ಟಿ ಜಗಳ ಬರ್ತಾವ. ಆದ್ರೆ ಇಲ್ಲಿ ಶರಣರು ಏನಂತಾರ? ಇದು ಸಂಸಾರಿಕ ಜೀವನ ತಿಳ್ಕೊಂಡ್ರ ಒಂದು ಕಡೆಗೆ ಹೆಂಡತಿ ಗಂಡನನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಒಂದು ಕಡೆಗೆ ಗಂಡ ಹೆಂಡತಿನನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಇವರು ಈರುವನ ಮನಸ್ಸನ್ನು ತಗೊಂಡು ಒಂದಾಗಿರ್ಬೇಕು. ಬಂಗಾರದಾಗ ಬಳೆ ಚಂದ ಕೊರಳಾಗ ಕರಿಮಣಿ ಸರವು ನೋಡವ್ರು ಎರಡು ಚಂದ ಹೇಳ್ತಾರ. ಯಾಕೆ ವಚನ ಬರೆದ್ರು ಒತ್ತುಕೊಂಡ ಕೇಳಿದ್ರೆ ಬಹುಶಃ ಅವ್ರ ಜೀವನದೊಳಗೆ ಹಂಗೆ ನಡೆದ್ರು. ಕಲ್ಪನೆ ಇರ್ಲಿ ಮಗ. ಒಂದು ಸಾರಿ ಯಾವ ಜೇಡರ ದಾಶಿಮಾರ್ಯ ಬಲ್ಲಿ 4 ಹುಡುಗರು ಹೋದವತ್ತು ಮದ್ವೆ ಆಗವು. ದಾಶಿಮಾರ್ಯ ಹತ್ರ 4 ಹುಡುಗರಿಂದ ಹೋಗಿ ಅದ ಅವ್ರ ಕಾಯಕ ಏನ್ ಮಾಡ್ತಿದ್ರು ಹೊತ್ಕೊಂಡು ಕೇಳಿದ್ರ ದಾಶಿಮಾರ್ಯರು ಈ ಬಟ್ಟಿ ನೈತಕ್ಕಂಥ ಕಾಯಕ ಹೆಂಗ ರೆಬ್ಬೆಮ್ಮ ತಾಯಿ ಫೋಟೋ ನೋಡ್ರಿ ನೀವು ಏನ್ರಿ, ಬಟ್ಟಿ ನೈತಕ್ಕಂಥ ಕಾಯಕ ಯಾವ ರೀತಿಯಾಗ ಮಾಡ್ತಿದ್ರಲ್ಲ ಹಂಗ ಜೇಡರ ದಾಶಿಮಾರ್ಯ ಕಾಯಕ ಏನು ಹೊತ್ತುಕೊಂಡ ಕೇಳಿದ್ರೆ ಏನ್ರಿ, ಬಟ್ಟಿ ನೈತಕ್ಕಂಥ ಕಾಯಕ. ನೋಡ್ರಿ ಅವ ಮದ್ವಿ ಮಾಡ್ಕೋಬೇಕಾದ್ರೆ ಏನ್ರಿ ಈಗಿನ ಹಂಗೆ ಮದ್ವಿ ಮಾಡ್ಕೊಂಡಿಲ್ಲ ಅವರು. ಅವ ಯಾವ ದಾಶಿಮಾರ್ಯ ಮದ್ವಿ ಮಾಡ್ಕೋಬೇಕಾದ್ರೆ ಅವ ಹೆಂಗ ಮದ್ವಿ ಮಾಡ್ಕೊಂಡ ತಗೊಂಡ ಕೇಳಿದ್ರ ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದ್ವಿ ಮಾಡ್ಕೋತೀನಿ ಅನ್ನೋದು. ಏನ್ ಹಾಕ್ಲಾರ್ದ್ರಿ? ನೀರು ಹಾಕ್ಲಾರ್ದೇನೆ. ಏನಂತ ನಮ್ಮ ದಾಶಿಮಾರ್ಯ ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದ್ವಿ ಮಾಡ್ಕೋತೀನಿ ಅಂದ. ಎಲ್ಲ ಹೆಣ್ಮಕ್ಳು ಬೈಯವ್ರು ಇವನಿಗೆ, ಇದು ಮದುವೆ ಮಾಡ್ಕೊಳ್ಳೋದು ಅಲ್ಲಿದು ಸುಮ್ಮನೆ ನಾಷ್ಟಕ್ಕೆ ಬಂದದ ಏನ್ರಿ.
ಅವ ನಿನ್ನ ಅಂದ ಚಂದ ನೋಡವಲ್ಲ, ನಿಮ್ಮ ರೂಪ ನೋಡಂಗಿಲ್ಲ. ಹಾಗಾದ್ರೆ ನನಗೆ ಏನು ಬೇಕಂತ ತಗೊಂಡೆ ಕೇಳಿದ್ರ, ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ಅದನ್ನ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡ. ಎಲ್ಲ ಕಡೆಯಿಂದ ಹುಡುಕದ, ಎಲ್ಲಿನೂ ಕೂಡ ನನಗೆ ಬರಂಗಿಲ್ಲ, ನಿನಗೆ ಬರಂಗಿಲ್ಲ. ಅಲ್ರಿ, ನೀರು ಹಾಕ್ಲಾರ್ದಿನ ಅನ್ನ ಯಾರು ಮಾಡ್ತಾರ್ರಿ? ಈಗ ನಾನೇ ನಿಮಗೆ ಅಂತ ಹೇಳ್ತೀನಿ, ಎಷ್ಟೋ ನೀರು ಹಾಕಿ ಅನ್ನ ಮಾಡಿದ್ರೇ ಹಲ್ಲಾಗಿ ಸಿಗ್ಬೀಳಕತ್ತದ ಅನ್ನ, ಕುದಿಯಲ್ದು. ಹೌದಲ್ರಿ? ನೋಡ್ರಿಲ್ಲ ಗಂಡ್ಮಕ್ಳು ಅನ್ನ ಉಂಡು ಅಂತದ್ ಕಡ್ಡಿದ್ದ ಅನ್ನ ಹಲ್ಲಾಗಿ ಸಿಗಲಾಕತ್ತು. ಏನ ನೀರು ಹಾಕ್ಲಾರ್ದಿನ ಅನ್ನ ಹೆಂಗ್ ಮಾಡೋದು? ಯಾವಾಗಂದ ಎಲ್ಲಾ ಕಡೆ ಕೂಡ ಹುಡುಕದ, ಎಲ್ಲಿನೂ ಕೂಡ ಹೆಣ್ಣು ಸಿಗಲಿಲ್ಲ. ಇಲ್ಲೇ ನಮ್ಮ ಮಗ್ಲಿಂದ ಅಫ್ಜಲ್ಪುರ ತಾಲೂಕಿನೊಳಗ ಏನ್ರಿ ಗೊಬ್ಬರ ಎತ್ತಿಕೊಂಡೇನು ಬರ್ತದಲ್ಲ, ಆ ಗೊಬ್ಬರದೊಳಗೆ ದುಗ್ಲಾದೇವಿ ಎತ್ತಿಕೊಂಡನಂತ ಹೆಣ್ಣು ಮಗಳು ಬಂದು ಹೇಳ್ದ, ನೋಡು ನಿನ್ನ ಅಂದ ನೋಡಂಗಿಲ್ಲ, ನಿನ್ನ ಚಂದ ನೋಡಂಗಿಲ್ಲ, ನಿನ್ನ ರೂಪ ನೋಡಂಗಿಲ್ಲ, ನಾ ಏನು ನೋಡಂಗಿಲ್ಲ. ಆದ್ರ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದೆ ಅಂದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂದ ದಾಶಿ ಮಾರೆ. ಆಕೆ ಅಂದು, ಇದೇನು ದೊಡ್ಡ ಆಗದ ಅಂದ್ಲು. ಯಾಕ ಅವನು ಮಾತಾಕಿ ತಿಳಿದದ. ಅದಕ್ಕೆ ಇದೇನು ದೊಡ್ಡ ಆಗದ, ನಾ ಮಾಡ್ತೀನಿ. ಆಯ್ತು, ನೀರು ಹಾಕ್ಲಾರ್ದಿನ ಅನ್ನ ಮಾಡಿದೆ ಎತ್ತಿಕೊಂಡಂದ್ರ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತಂದು ಯಾವಾಗಿಂದ ದಾಶಿ ಮಾರಿ ಹೇಳ್ದ. ಪಾಪ ಅಕ್ಕಿ ಗಂಟು ಕೊಟ್ಟ, ಅಕ್ಕಿ ಗಂಟು ತಗೊಂಡು ಒಳಗ್ ಹೋಗಿ 15 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು, ಪೌಣೆ ತಾಸು ಆಯ್ತು. ಯಾವಾಗಿಂದ ಒಂದು ಬೊಗಣಿ ತಗೊಂಡು ಬಂದು ಆ ದಾಶಿ ಮರನ ಎದುರಿಗಿಂದ ಇಟ್ಲು. ನೋಡ್ದ, ಬೊಗಣಿ ಸುಡ್ತಿತ್ತು, ಮ್ಯಾಲಿನ ಪ್ಲೇಟ್ ತೆಗದ. ನೋಡ್ತಾನ ಒಳಗೆ ಅನ್ನ ಹಿಂಗೆ ಕುದ್ದಿತ್ತು. ಯಾವಾಗಿಂದ ಅವ ಅಂತಾನೆ, ನೋಡು ನನ್ನ ಪದ್ಧತಿ ಏನು, ನೀರು ಹಾಕ್ಲಾರ್ದಿನ ಅನ್ನ ಮಾಡ್ಬೇಕಂತಕೊಂಡು ನಾ ಹೇಳಿನಲ್ಲ, ಹಾಗಾದ್ರೆ ನೀ ಏನು ಹಾಕ್ಯಂದ ಅನ್ನ ಮಾಡಿದೆ ಎತ್ಕೊಂಡು ಕೇಳಿದಾಗ ಅವಾಗಿಂದ ದುಗ್ಲಾದೇವಿ ಅಂತೇಳ, ಸ್ವಾಮಿ ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ನಾನು ಏನು ಹಾಕಿ ಅನ್ನ ಮಾಡೀನಿ ಅಂತಂದ್ರ ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಎತ್ಕೊಂಡು ಹೇಳ್ತಾ. ಏನ್ರಿ, ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಎತ್ಕೊಂಡು ಹೇಳಲು. ಹಂಗಾದ್ರೆ ಪಾದೋದಕ್ಕೆ ಎಲ್ಲಿದೆ ಬತ್ರಿ? ಇವನು ಅಕ್ಕಿ ಗಂಟು ಒಯ್ದು ಒಳಗಿಟ್ಟು ಮನೆಯಾಗಿಂದ ಒಂದು ತಮ್ಮಿಗೆ ನೀರ ಒಂದು ಗಂಗಾಳ ತಗೊಂಡು ಓಡಿ ಅಂದ ಮಠಕ್ಕೆ ಅಂದ ಹೋಗ್ಯಾಳೆ. ಹೋಗಿ ಏನು ಮಾಡ್ಯಾಳ ತಗೊಂಡು ಕೇಳಿದ್ರ ಮಠಕ್ಕೆ ಹೋಗುತ್ತಾನೆ, ನೀರಾಗಿನೇ ಇತ್ತು. ಯಾವಾಗ ಮಠಕ್ಕೆ ಹೋದ ಒಳಗ ಆ ಗುರುಗಳ ಪಾದದ ಮ್ಯಾಗ ಬಿದ್ದು ಕೆಳಗೆ ಗಂಗಾಳದಾಗ ಬಿದ್ದಾಗ ಯಾರು ಅದಕ್ಕೆ ನೀರು ಅಂತಾರೇನ್ರಿ? ಯಾರು ನೀರು ಅನ್ನಂಗಿಲ್ಲ, ತೀರ್ಥ ಅಂತ, ಧೂಳು ಪಾದೋದಕ್ಕಂತಾರ ನಮ್ಮ ಬಿಜಾಪುರ ಜಿಲ್ಲಾದಾಗ. ಹೌದಿಲ್ರಿ? ಧೂಳು ಪಾದೋದಕ್ಕಂತಾರ, ಪಾದೋದಕ್ಕಂತಾರ, ತೀರ್ಥ ಅಂತಾರ. ಯಾವಾಗ ಅವಳು ಏನ್ ಮಾಡ್ತಾಳ, ಅದನ್ನ ತಗೊಂಡು ಬಂದ ಅಕ್ಕಿಗೆ ಅಂದ ಹಾಕಿಂದ ಅನ್ನ ಮಾಡ್ತಾಳೆ. ಅವಾಗಿಂದ ದಾಶಿ ಅಂತಾಳೆ, ಸ್ವಾಮಿ ನಾನಿಂದ ನೀರು ಹಾಕಿಂದ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕಿಂದ ಅನ್ನ ಮಾಡಿ ಎತ್ತುಕೊಂಡು ಹೇಳಲು. ಅವಾಗ ದಾಶಿ ಮಾರಿ ಅಂತಾನೆ, ನಾನು ಮದುವೆ ಅಂತಕ್ಕಂಥ ಜೀವನದೊಳಗೆ ಆಗುದೇ ಆದ್ರ ಅದು ನಿನ್ನ ಬಿಟ್ಟರೆ ನನ್ನ ಯಾರನ್ನ ಮದುವೆ ಆಗಂಗಿಲ್ಲ ತಂದು ಅವಾಗ ದುಗ್ಲಾದೇವಿಯನ್ನ ಮದುವೆ ಮಾಡ್ಕೊಂಡ. ಇದರ ಪರೀಕ್ಷೆ ಏನು ಗೊತ್ತೈತೆ ನಿಮ್ಗ? ಯಾಕೆ ಹಂಗಂದ ಹೆಣ್ಣಿನನ್ನ ಆ ರೀತಿಯಾಗಿಂದ ಪರೀಕ್ಷೆ ಮಾಡ್ತಿದ್ರು ಮೊದಲ. ಅಂದಾಗಿನ ಅವತ್ತಿನ ದಿನಮಾನದೊಳಗ 100 ವರ್ಷಗಟ್ಲೆ ಮುದುಕಿ ಎಷ್ಟು ಪ್ರೀತಿ ಇರ್ತಾವ ನೋಡ್ರಿಲ್ಲ. ಮೊನ್ನೆ ಒಂದು ಮುದುಕಿ ಅಂದ ಹೋಟೆಲ್ಗೆ ಹೋಗ್ಯಾವ, ವಯಸ್ಸಾಗ್ಯದ, ಹೋಟೆಲ್ಗೆ ಹೋಗ್ಯಾರ. ಹೋಗಿ ಅಂದ ಮುದುಕಂದ 2 ಊಟ ಕೊಡಪ್ಪ ಅಂದ. ಸರಿ ಆಯ್ತು ತಗೊಂಡು ಸಪ್ಲೈರ್ ತಂದೆ ಊಟ ಇಟ್ಟ. ವಯಸ್ಸು ಹಣ್ಣಾಗ್ಯಾವ್ರಿ 2 ಮುದುಕಿ ಹೋಟೆಲ್ಗೆ ಹೋಗ್ಯಾವ, 2 ಊಟ ತಂದಿಟ್ಟು ಬಳಕೆಂದ ಪಾಪ ಮುದುಕ ಊಟ ಮಾಡಕತ್ತು. ಇದು ಮುದುಕಿ ಅಂದ ಸುಮ್ಮ ಕೂತದ್ರ ಮಾರಿ ನೋಡ್ಕೊತ. ಅವ ಸಪ್ಲೈಯರ್ ಅಂದ, ಅಜ್ಜಿ ಅವರು ಉಣ್ಣಾಕತ್ತಾರ, ನೀವು ಊಟ ಮಾಡ್ರಿ. ಇಲ್ಲಪ್ಪ ಅವಂದಾಗುತ್ತಾನ ಉಣಲ್ಲ ನೋಡ್ರಿ, ಹಣ್ಣಾಗ ತಲೆ ಅಳಿಗಾಡ್ಲಕತ್ತ. ಗಂಡ ಉಣೋದಕ್ಕಿಂತ ಮೊದಲಂದ ಉಣಬಾರ್ದು ನೋಡ್ರಿ. ಈಗ ಮೊನ್ನೆ ಕೇಳಿದೆ ನಿಮ್ಮ ಊರಾಗ, ಯಾಕೋ ಮಾರಿ ಸಾಣದಾಗ್ಯದಲ್ಲ. ಇಲ್ಲಪ್ಪ ಇವತ್ತೇನೂ ಉಂಡಿಲ್ಲ. ಯಾಕೆ? ಅವ್ರ ಊರಾಗಿಲ್ಲ. ಅವ್ರ ಊರಾಗ ಬಂದ್ರಿ, ಅವ್ರ ಊರಾಗಿಲ್ಲ ಅಂದ್ರೆ ಏನು ಇಲ್ಲಪ್ಪ ಆಟೆ ಒಂದು ಬೊಗಡಿ ಉಪ್ಪಿಟ್ಟ, 1 ಡಜನ್ ಬಾಳಿಕೆ, ಜವರಿ ಬಾಳಿಕೆ ಇದು ಇಟ್ಟು ತಿಂದು ಮಾರಿ ಸಾಣದಾಗ ಅದಕ್ಕೆ ಗಂಡು ಇಲ್ಲಾರ್ದು ನೀ ಇಟ್ಟು ತಿಂದಾಳಿ, ಗಂಡಿದ್ರಿ ಇಡ್ತಿರ್ಬೇಕು. ಹೆಂಗೆ ಮಾಡ್ತೀರಿ? ಗಂಡು ಮಕ್ಕಳಿಗೆತ್ತ 7 ಪಟ್ಟು ಹೆಚ್ಚಿಗೆ ಅಂದ್ರೆ ಹೆಣ್ಮಕ್ಳು ಉಣ್ತಾರತ್ತ. ನೀವು ಇರ್ಲಾರ್ದಾಗ ಏನ್ರಿ? ಅವಾಗ ಪದ್ಧತಿ ಹೆಂಗಿತ್ತು ನೋಡ್ರಿ ನೀವು. ಅವ್ರು ಉಣ ಸ್ಟೈಲ್, ನೀವು ಹೆಣ್ಮಕ್ಳ ಸ್ಟೈಲ್ ನೋಡಿಲ್ಲ. ನೀವು ಉಣನ ಹಿಂಗೆ ಕೈ ತೊಗೊಂಡು ಹೊರಗೆ ಹೋಗಿ ಅವ್ರು ಉಣ ಸ್ಟೈಲ್ ನೋಡ್ಬೇಕು. ಯಾಕಡೆ ಮಂದಿ ನೋಡ್ತಿರ್ತಾರೆ, ಆ ಕಡೆದೊಂದು ಮೊಳಕಾಲು ಮಡ್ಚಿರ್ತಾರೆ, ಗಂಗಾಳಿಲಿ ಇಟ್ಟಿರ್ತಾರೆ. ಅಂದ್ರೆ ನಾವು ಉಣೋದು ಯಾರು ನೋಡ್ಬಾರ್ದತ್ತಂದು, ಯಾರು ನೋಡ್ಬಾರ್ದತ್ತಂದ್ರೆ ಗಂಗಾಳಿಲಿ ಇಟ್ಟು ನಿಮ್ಮ ಊಟಕ್ಕೆ ನೀಡಾಗ ಈ ಕಡೆ ಮಗ್ಲು ಕರ್ರ ಬೊಗಡಿ ಕೆಬರ್ತಿರ್ತಾರ.
ನೀ ಏನು ತಿಳಿದಿ ಪಾಪ ಎಲ್ಲ ನನಗೇನು ಹೇಳಕತ್ತಾಳೆ ಸಾಕ ನಾ ಹಸಿವಿದ್ರು ಸಾಕು ಸಾಕತ್ ನೀನು ಆ ಕಡೆ ಅರ್ಧ ಪಾಲ ತಕ್ಕೊಂಡು ಇಟ್ಕೊಂಡೆ ಈ ಕಡೆ ಕರ್ರ ಕೆಬರ್ತಿರ್ತಾರ ಹೆಣ್ಮಕ್ಳ ಐಡಿಯಾ ನಿಮ್ಗೆ ಗೊತ್ತಿಲ್ಲ ಹಂಗ ಏನ್ರಿ ಪಾಪ ಮುದುಕಿಗಂತ ನಾವು ಸಪ್ಲರ್ ಅಜ್ಜಿ ಪಾಪ ಈಗ ಆಯ್ತು ನಿಮ್ಮ ಯಜಮಾನ್ರು ಉಣ್ಣಾಕತ್ತಾರಲ್ಲ ಈಗ ಊಟ ಮಾಡ್ರಿ ನೀವು ಇಲ್ಲಪ್ಪ ಅವ್ರದ್ದು ಆದ ಬಳಕ ಉಣ್ತೇನೆ ಅವಂದು ಸಪ್ಲೈಯರ ಏನಪ್ಪ ಎಷ್ಟು ಪ್ರೀತಿ ಇಟ್ಟು ಹಣ್ಣಾಗ್ಯಾವ ಮುದುಕಿ ಆಗ್ಯಾವ ವಯಸ್ಸಾಗ್ಯದ ಖರೆ ಎಷ್ಟು ಪ್ರೀತಿ ನೋಡಿ ಗಂಡನ ಮ್ಯಾಲ ಏನ್ರಿ ಗಂಡ ಉಣೋದಕ್ಕಿಂತ ಮೊದಲು ಉಣಬಾರ್ದ ತಂದು ಅದಕ್ಕೆ ಇನ್ನ ಎಷ್ಟು ಪ್ರೀತಿ ಇಟ್ಟಿದೆ ಜಿ ಗಂಡು ಉಳ್ಳಾರದ ಉಣೋದಕ್ಕಿಂತ ಮೊದಲು ನೀವು ಉಣಂಗಿಲ್ಲೇನು ಅಯ್ಯ ಹಂಗೇನಿಲ್ಲಪ್ಪ ಹಲ್ಲಿನ ಸಟ್ಟು ಒಂದೇ ಅದ ಹಲ್ಲಿನ ಸಟ್ಟು ಒಂದೇ ಅದ ಅವ ಉಂಡು ಅದನ್ನ ತೊಳೆದು ಕೊಟ್ಟು ಬಳಕೆ ಇಕ್ಕಿ ಹಾಕೊಂಡು ಉಣಾಕಿ ನೋಡ್ರಿ ಅವ್ರದ್ದು ಎಷ್ಟು ಪ್ರೀತಿ ಅಷ್ಟು ಹಣ್ಣಾಗ ಎಷ್ಟು ಪ್ರೀತಿಯಾರ ನೋಡ್ರಿ ಅವರು ಅಟ್ಟು ಹಣ್ಣಾಗ್ಯಾವ ಎಡ್ಡು ಮುದುಕಿ ಬಾಯಾಗ ಹಲ್ಲಿಲ್ಲ ಆದ್ರೂ ಅವ ಸಪ್ಲೈರ್ ಅಂತ ಅಜ್ಜಿ ಅವ್ರು ಉಣ್ಣಾಕತ್ತಾರ ನೀನು ಊಟ ಮಾಡು ಇಲ್ಲಪ್ಪ ಅವ್ರದ್ದಾದ ಬಳಕ ಉಣ್ತೀನಿ ಅಜ್ಜಿ ಗಂಡು ಉಣಕ್ಕಿಂತ ಮೊದಲು ಉಣಂಗಿಲ್ಲೇನು ಹಂಗೇನು ಇಲ್ಲಪ್ಪ ಅಲ್ಲಿನ ಸಟ್ಟು ಒಂದೇ ಅದ ಏನ್ರಿ ನೋಡಿ ಇಬ್ಬರು ನಡ್ಬರ್ಕ್ ಒಂದೇ ಸಟ್ಟು ಮಾಡಿಸ್ಯಾವು ಅವಂದಾದ ಬಳಕ ಅದನ್ನ ತೆಗೆದು ತೊಳೆದು ಕೊಟ್ಟನ ಈಕೆ ಬಾಯಾಗ ಹಾಕೊಂಡು ಉಣಾಕಿ ಎಷ್ಟು ಪ್ರೀತಿ ಈಗಿನವ್ರು ನೀವ್ರೆ ಯಾಕ ನೀವು ಉಂಡಿಲ್ಲನು ನಂದು ಎಲ್ಲ ಆಗ್ಯದ ನೀ ತಿನ್ನು ಅಲ್ಲ ಗಂಡು ಹೊರಗಿಂದ ಬರೋದ್ರಾಗ ಹೊಡೆದ ಆನಂದ ಟಿವಿ ನೋಡ್ತಿರ್ತಾರ ಹಂಗಲ್ಲದು ಹೆಂಗ ಜೀವನ ತಗೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗ ನೂರಾರು ವರ್ಷಗಟ್ಲಿಂದ ಯಾಕೆ ಅಟ್ಟು ಪ್ರೀತಿಯಿಂದ ಇರ್ತಿದ್ರು ಅಂತಂದ್ರೆ ಜೇಡರ ದಾಶಿಮಾರಿ ಅದಕ್ಕಾಗಿ ಇಂಥವೆಲ್ಲ ಗುಣಗಳನ್ನ ಪರೀಕ್ಷೆ ಆಗ್ಬೇಕಾಗಿತ್ತು ಅಂದ್ರ ಏನ್ರಿ ಅವ ಯಾಕೆ ನೀರು ಹಾಕ್ಲಾರ್ದ ಅನ್ನ ಮಾಡ್ಬೇಕಂತಂದ್ರೆ ಅವಳಲ್ಲಿ ಧರ್ಮ ಗುಣ ಅದಾವೇನಿಲ್ಲ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕಾಗಿ ಅವಳಲ್ಲಿ ದಾನ ಧರ್ಮ ಪರೋಪಕಾರ ಪುಣ್ಯ ಏನ್ರ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದನ್ನ ಅವಳ ಹತ್ರ ಐತನಿಲ್ಲ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕಾಗಿ ನೀರು ಹಾಕಲದನ್ನ ಅನ್ನ ಮಾಡತಕ್ಕಂಥ ಹೆಣ್ಣಿನನ್ನ ಮದುವೆ ಮಾಡಿಕೊಂಡ ಮುಂದೆ ಅವ್ರ ಜೀವನ ಹೆಂಗ್ ಕಳಿಲಕತ್ರು ಆ ರೀತಿ ಪರೀಕ್ಷೆ ಮಾಡ್ಯಾನ ತಗೊಂಡ್ರೆ ಯಾವ ಜೇಡರಾಶಿಮಾರಿ ಜೀವನ ಹೆಂಗ್ ಕಳೀತಿದ್ದ ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದೆ ಅಂಗಳದಾಗಿಂದ ಕುತ್ಕೊಂಡ ಬಟ್ಟಿ ನೇಯ್ಲಿಕತ್ತಾನೆ ಏನ್ರಿ ಸಾಕಟ್ಟಂದ ಬಿಸಿಲದ ಅಂತ ಬಿಸಿಲಾಗಿಂದ ಕುತ್ಕೊಂಡು ದಾಶಿಮಾರಿ ಬಟ್ಟಿ ನೇಯ್ಲಿಕತ್ತಾನೆ ಒಂದು 4 ಜನ ಹುಡುಗರಿಂದ ಬಂದು ಅಜ್ಜ ಅಂದ್ರು ಏನ್ರಿಪ್ಪ ಅಂದ ನಾವು ಮದ್ವಿ ಮಾಡ್ಕೋಬೇಕನ್ನಕತ್ತೀವಿ ಮತ್ತೆ ಹೆಣ್ಣ ಹೆಂಗಿರ್ಬೇಕು ಅಂತ ಕೇಳಿದ್ರು ನಾವು ಮದ್ವಿ ಮಾಡ್ಕೋಬೇಕನ್ನಕತ್ತೀವಿ ಅದಕ್ಕೆ ಹೆಣ್ಣ ಹೆಂಗಿರ್ಬೇಕು ಅಂತಂದು ದಾಶಿಮಾರನಿಗೆ ಅಂತ ಕೇಳಿದ್ರು ಅವಾಗ ದಾಶಿಮಾರಿ ಅಂದ್ರು ಒಂದು 5 ಮಿನಿಟ್ ಅಂತ ಕುಂದಿರಿಪ್ಪ ಅನ್ನೋ ಯಾಕಂದ್ರೆ ಅಂಗಳದಾಗಿಂದ ಬಟ್ಟಿ ನೇಯ್ಲಿಕತ್ತಿದ್ರಲ್ಲ ಹಿಂಗ ಬಟ್ಟಿ ನೇಯ್ತಕ್ಕಂಥ ಪ್ರಸಂಗದೊಳಗ ಒಂದ್ 5 ನಿಮಿಷ ಕುಂದಿರಿ ಎತ್ತುಕೊಂಡು ಕುಂದಿರ್ಸದ ಒಳಗಿಂದ ಹೆಂಡತಿ ಆಗಿರ್ತದೆ ತುಗಳಾದೇವಿ ಹಿಂಗ ಒಳ್ಳಾಗಿಂದ ನೆಲ್ಲು ಹಾಕಿ ಒಣಗಿ ತಗೊಂಡ ನೆಲ್ಲು ಕೊಡ್ತಿದ್ಲು ನೆಲ್ ಅಂತೀರ ಕಳಿವಿ ಅಂತಿರೋ ಭತ್ತ ಅಂತಿರೋ ನೆಲ್ಲಂದ್ರೆ ತಿಳಿತದ ನೆಲ್ಲಂತಗಂದ ಒಳ್ಳಾಗಿಂದ ನೆಲ್ಲು ಹಾಕಿ ನೆಲ್ಲಂತಗಂದ ಕುಡ್ತಿದ್ಲು ಹಿಂಗ ಕುಟ್ಟುವಂತ ಪ್ರಸಂಗದೊಳಗ ಯಾವಾಗಿಂದ ಜೇಡರ ದಾಶಿಮಾರಿ ಮಧ್ಯಾಹ್ನ 12 ಗಂಟೆಗೆ ಬೈಲಾಗ ಕುತ್ಕೊಂಡು ಬಿಸಿಲಾಗ ಕುತ್ಕೊಂಡು ಬಟ್ಟಿ ನೇಯ್ತಿದ್ದ ಅವಾಗ ಹುಡುಗರು ಏನಂದ್ರು ಅಜ್ಜ ನಾವು ಮದ್ವಿ ಮಾಡ್ಕೋಬೇಕಂತ ಮಾಡಿವಿ ನಾವು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರ್ಬೇಕು ಅಂತಕೊಂಡು ಕೇಳಿದಾಗ 5 ನಿಮಿಷ ಕುಂದಿರಿ ಎತ್ತುಕೊಂಡು ಹೇಳಿದ್ನಲ್ಲ ಇಲ್ಲಿ ಒಳಗೆ ತುಗಳಾದೇವಿ ಅಂದ ನೆಲ ಕುಟ್ಟಕತ್ತಾಳೆ ಹಿಂಗೆ ಕುಟ್ಟುವಂತ ಪ್ರಸಂಗದೊಳಗ ಜೇಡರ ದಾಶಿಮಾರಿ ಅಂತಾನೆ ದುಗಳಾ ಅಂತ ಕೂಗದ ಯಾವಾಗಿಂದ ದುಗ್ಗಳ ಹತ್ಕೊಂಡು ಕೂಗಿದಾಗ ಇನ್ನೇನು ಕುಟ್ಟಬೇಕತ್ಕೊಂಡು ಒಣಕಿ ಮ್ಯಾಲೆ ಎತ್ತಿದ್ಲು ಗಂಡನ ಧ್ವನಿ ಅಂತ ಕಿವ್ಯಾಗ ಬಿತ್ತು ಮ್ಯಾಲೆ ಎತ್ತಿದ ಒಣಕಿ ಮ್ಯಾಲೆ ಬಿಟ್ಟು ಓಡೋಡಿ ಬಂದ ಕೈ ಜೋಡಿಸ್ಕೊಂಡು ನೆತ್ಲು ಸ್ವಾಮಿ ಅವಾಗಿಂದ ದಾಶಿಮಾರಿ ಅಂತಾರೆ ದುಗ್ಳ ಯಾಕೋ ಅಂದ ಕತ್ತಲು ಬಿದ್ದಂಗ ಆಲಕತ್ತದ ಎಳಿ ಕಾಣಲಾಗ್ಯಾವ ಒಂದು ದೀಪ ಹಚ್ಕೊಂಡು ಬಾ ಹತ್ಕೊಂಡ ಯಾವಾಗಿಂದ ಒಂದು ದೀಪ ಹಚ್ಕೊಂಡು ಬಾ ಹತ್ಕೊಂಡಂದಾಗ ಐತ್ರಿ ಎತ್ಕೊಂಡು ಒಳಗೆ ಹೋಗಿ ಒಂದು ದೀಪ ಹಚ್ಕೊಂಡು ತಂದಿಟ್ಲು ಎದುರಿಗೆ ತಂದಿಟ್ಲು ಅವಾಗ ದಾಶಿಮಾರಿ ಅಂದ ಇಂಥ ಹೆಣ್ಣು ಎಲ್ಲರೂ ಸಿಗಿತ್ತಿತ್ತಂದ್ರೆ ಮದುವೆ ಮಾಡ್ಕೋರಿ ಅಂದ ನೀವು ಅನ್ಬೋದು ಇದೇನು ದೀಪ ಹಚ್ಚಿ ಕೊಟ್ಟದೇನು ದೊಡ್ಡ ಆಗದೇನು ಅಂತೀರಲ್ಲ ನೀವು ಯವ್ವ ಇದೇನು ದೀಪ ಹಚ್ಚಿ ಕೊಡೋದು ದೊಡ್ಡ ಆಗದಂತೀರ ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದ ಸಿಕ್ಕಾಪಟ್ಟೆ ಬಿಸಿಲಾಗಿಂದ ಕುಂತಾನ ಅಟ್ಟಿ ಬೆಳಕಾದ ಬೆಳಕ ಇರ್ಲಕ್ಕಾಗಿನೂ ಕೂಡ ಒಂದು ದೀಪ ಹಚ್ಕೊಂಡು ತಂದು ಕೊಡುವತ್ತಂದ್ರ ಗಂಡನಿಗೆ ಒಂದು ಎದುರು ಮಾತಾಡ್ಲಾರ್ದೇನೆ ನೇರವಾಗಿ ಒಂದು ದೀಪ ಹಚ್ಚಿ ಇಟ್ಟವಾದ್ಲು ಅಪ್ಪಿ ತಪ್ಪಿ ನಿಮ್ಮ ಗಂಡನೆ ಮಧ್ಯಾಹ್ನದಾಗ ಅಂಗಳದಾಗ ಕೂತಿದ್ನ ತಿಳ್ಕೋರಿ ಒಂದು ದೀಪ ಹಚ್ಚಿ ಕೂಡ ಯಾಕೆ ಕಣ್ಣೆ ಕಾಣ್ಲಾರ್ದಂಗೆ ಹೋಗ್ಯಾವನ ಕಣ್ಣ ಎಟ್ಟು ನಾನು ದುಡ್ಸ್ಕೋಬೇಕತ್ತೀನಿ ಇಟ್ಟು ಮಠ ಮಧ್ಯಾಹ್ನದಾಗ ಇಟ್ಟು ಬಿಸಿಲ ನಿನ್ನ ಕಣ್ಣು ಕಾಣಲಾಗ್ಯಾವ ಕಣ್ಣು ಹೋಗ್ಯಾವ
ಹೇಗ್ರಿ ನಮ್ಮವ್ ಎಂಥದಕ್ಕೆ ಕೊಟ್ಲಿ ಅವ್ವ ನಮ್ಮ ಅಪ್ಪ ಎಂಥದಕ್ಕೆ ಕೊಟ್ಟ ಚಲೋನೆ ಬರೀ ಒಂದು ದೀಪ ಹಚ್ಚಿ ಕೊಡು ಅಂದ್ರೆ ಹೊಳ್ಳಿ ಅವ್ರ ತವ್ರ ಮನೆದು ಅವ್ರ ಅಪ್ಪ ಎಲ್ಲ ನೆನೆಸ್ಕೊಂಡು ಮಾತಾಡೋದು ಯಾಕೆ ಅಯ್ಯವ ಏನಾಗ್ಯದ ನನ್ನ ಗಂಡನ ಮಧ್ಯಾಹ್ನ ದೀಪ ಹಚ್ಚಿ ಕೊಡೋದು ನಾನು ಹಂಗೆ ಮಾಡ್ತೀನಿ ಬೇಡ ಈಟಲ್ಲಿ ಅಂದ್ರೂ ಕೂಡ ನೀವು ಅಂತೀರ ಯಾಕ್ರಿ ಇಟ್ಟು ಬೆಳಕದ ಇಟ್ಟು ಬೆಳಕನೆ ದೀಪ ತಗೊಂಡು ಏನು ಮಾಡ್ತೀರಿ ಈಟ್ರೆ ಕೇಳಿರ ತಂದು ಕೊಡ್ತೀರ ಹಂಗಂತೂ ಯಾರು ದೀಪ ಹಚ್ಚಿ ಕೊಡಲ್ಲ ಈಟ್ರೆ ಅಂತಿರಲ್ಲ ಇಟ್ಟು ಬಿಸಿಲಾದ ಇಟ್ಟು ಬೆಳಕಾದ ಇಟ್ಟು ಬೆಳಕಿನಾಗಿಂದ ದೀಪ ಹಚ್ಚಿ ಕೊಡು ಅಂತಿರಲ್ಲ ಕಣ್ಣು ಕಾಣಲಾಗೆ ಮನ ತಗೊಂಡು ಈಟ್ರೆ ಅಂದು ಕೊಡ್ತೀರಿ ಯಾರು ಇಟ್ಟು ಅಲ್ಲಾರ್ದೇನೆ ಯಾರು ಇವತ್ತಿನ ದಿನ ಬಂದಾಗಾರ ಕೊಡಲ್ಲ ಬರೀ ಮನ್ಯಾಗ ಒಂದು ತಮ್ಮಿ ನೀರು ಕೇಳ ತಗೋ ನಿನ್ನ ಕೈ ಹೋಗ್ಯಾವನು ನಿನ್ನ ಕಾಲು ಹೋಗ್ಯ ಎದ್ದು ತಗೋ ಇದು ಅಲ್ರಿ ಇದು ಅಲ್ಲ ಜೀವನ ಮಹಾಭಾರತದ ಒಂದು ಘಟನೆ ನಡೀತು ಮಹಾಭಾರತದೊಳಗ ಒಂದು ಘಟನೆ ನಡೀತು